ಮೊದಲಿಂದಲೂ ಕೂಡ ಅಂಬಾಸೆಡರ್‌ನಲ್ಲಿ ತಾವು ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೀರಿ. ಹೌದೌದು ಸರ್, ಸಾಹೇಬ್ರ ಜೊತೆ ಇದೆ ಸರ್. ಇವಾಗ ಬಿ.ಎಸ್. ಯಡಿಯೂರಪ್ಪನವ್ರದ್ದು ತಮ್ಮ ಆತ್ಮೀಯ ಸಂಬಂಧ ಹೇಗೆ ಸರ್? ಇಲ್ಲ ಸರ್, ಭಾಳ ವರ್ಷದಿಂದ ಅವ್ರ ಜೊತೆಗೆ ಇದ್ದೀನಿ. ನನ್ನ ಸರ್ವೀಸು ಸಾಹೇಬ್ರ ಹತ್ರ 26 ವರ್ಷ ಈಗ. ಸಾಹೇಬ್ರ ಹತ್ರನೇ ನಾನು 10 ವರ್ಷ 11 ವರ್ಷ ಡ್ಯೂಟಿ ಮಾಡಿದ್ದೇನೆ. ಬಟ್ ರಾಜ್ಯ ಪ್ರವಾಸ ಒಂದು 10 ಸಲ ಮಾಡೀನಿ ಸರ್, 12 ಸಲ ಮಾಡಿದ್ದೇನೆ. ಬೀದರ್, ಗುಲ್ಬರ್ಗ, ಬೆಳಗಾಂ ಹೋಗಿದ್ದೇನೆ. ಆಮೇಲೆ ಈ ಕಡೆ ಮಂಗಳೂರು ಸೈಡ್ ಹೋಗಿದ್ದೇನೆ. ಅವ್ರ ಜೊತೆ ತುಂಬ ಇದ್ದೀನಿ ಸರ್ ನಾನು. ಅವರು ತುಂಬ ಯಾವ ಕಾರಣಕ್ಕೂ ಯಾರಿಗೂ ಡ್ರೈವರಿಗೆ ಬೈದಂತಾರಲ್ಲ, ತುಂಬ ಒಳ್ಳೆ ಜನ ಸರ್. ಯಾವುದೇ ಕಾರಣಕ್ಕೂ ನಮಗೆ ನಮಗೆ ಊಟಕ್ಕೆ ನಮ್ಮನ್ನು ಕಳಿಸ್ಬಿಟ್ಟು ಅವ್ರ ಊಟಕ್ಕೆ ಇದು ಮಾಡ್ಕೊತಿದ್ರು. ಫಸ್ಟ್ ಡ್ರೈವರು ಗನ್ಮನೆ ಊಟ ಕೊಡಪ್ಪ ಅಂತ ಆ ಸ್ವಭಾವ ಇವತ್ತು ನಾವು ಮರಿತೀವಿ, ಯಾವ ಕಾರಣ ಮರೆಯಲ್ಲ. ಯಾವುದೇ ಕಾರಣಕ್ಕೂ ಶಿಸ್ತಿನ ಜವಾಬ್ದಾರಿಯಿಂದ ಇರ್ತವರು. ನಾವು ಇವತ್ತು ಶಿಸ್ತಲ್ಲೇ ಇದ್ದೀವಿ ಆ ಕಾರಣಕ್ಕೂ. ಆಮೇಲೆ ತುಂಬ ಸಲನೇ ನಮ್ಮ ಜೊತೆಗೆ ತುಂಬ ಸಿಟ್ಟು ಮಾಡಿದ್ದಾರೆ. ಅಂದರೆ ರಾಜಕೀಯ ಒತ್ತಡದಲ್ಲಿ ಒಂದು ದಿವಸಕ್ಕೆ 15-20 ನಾವು ಸಭೆಗಳು ಮಾಡ್ತೀವಿ. ಸಭೆ ಮಾಡಿದಾಗ ಅವರಿಗೆ ಒತ್ತಡ ಇರ್ತೈತೆ, ನಮಗೆ ಬೈಸ್ಕೊಂಡಿದ್ದೀವಿ. ತಂದೆ ಮಗನ ಸಂಬಂಧ ಹೇಗಿದೆಯೋ ನಾವು ಆ ಥರ ತಂದೆ ತಿಳ್ಕೊಂಡಿದ್ದೀವಿ ಅವರಿಗೆ. 26 ವರ್ಷದ ಸಂಬಂಧ, ಈಗಾಗಲೇ 50ನೇ ವರ್ಷ, ಸುದೀರ್ಘ 50ನೇ ವರ್ಷದ ರಾಜಕೀಯ ಸೇವೆ, ಸಾಕಷ್ಟು ಒಂದು ಲಕ್ಷಾಂತರ ಅಭಿಮಾನಿಗಳು ನಾಳೆ ದಿನ ಬರ್ತಾ ಇರ್ತಕ್ಕಂಥದ್ದು ತಮಗೆ ಹೇಗೆ ಅನಿಸುತ್ತೆ ಸರ್? ಇಲ್ಲ, ಇದು ಆ್ಯಕ್ಚುಲಿ ಸಾಹೇಬ್ರಿಗೆ ಒಂದು ಶುಭಗಳಿಗೆ ಅಂತ ಹೇಳ್ಬೋದು. ಆದರೆ ನಮ್ಮ ಲೋಕಸಭಾ ಸದಸ್ಯರು ರಾಘಣ್ಣ ಇದ್ದಾರೆ ಮತ್ತು ವಿಜಯೇಂದ್ರ ಸರ್ ಇದ್ದಾರಲ್ಲ, ಅವರ ಒಂದು ಆಶೀರ್ವಾದದಿಂದ ಸಾಹೇಬರು ಈ ಮಟ್ಟಕ್ಕೆ ಇದಾಗಿದ್ದಾರೆ. ಬಟ್ ಸಾಹೇಬರು ಬೆಳೆಸಲಿಕ್ಕೆ ಇವರು ಒಂದು ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸಾಹೇಬರು ನಿಜವಾಗ್ಲೂ ಇಂಥ ಮಕ್ಕಳು ಪುಣ್ಯ ಪಡೆದಿರ್ಬೇಕು ಸರ್, ಹೇಳ್ತೀನಿ ಅಂತಲ್ಲ. ಬಟ್ ನಿಜವಾಗ್ಲೂ ಈ ಸಮಾವೇಶ ಸಾಹೇಬರು ಬೇಕಿತ್ತು ಸರ್. ಇದು ತುಂಬ ಕಷ್ಟಪಟ್ಟಿದ್ದಾರೆ ಸರ್. ಒಂದೊಂದು ರೂಪಾಯಿ ಪಕ್ಷ ಕಟ್ಟುವಾಗ 1 ರೂಪಾಯಿ ಸತನೂ ಅವರು ಒದ್ದಾಡಿದ್ದಾರೆ. ಸೈಕಲ್ ಪ್ರವಾಸ ಮಾಡಿದ್ದಾರೆ ಆ ಟೈಮಲ್ಲಿ. ಆಮೇಲೆ ಶಿಕಾರಿಪುರ ಶಿವಮೊಗ್ಗ ಪಾದಯಾತ್ರೆ ಮಾಡಿದಾಗ ಅವ್ರ ಜೊತೆ ಇದ್ದೀನಿ ನಾನು. ಆಮೇಲೆ ಶಿವಮೊಗ್ಗ ಟು ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ ಜೊತೆ ಇದ್ದೀನಿ ಸರ್ ನಾನು. ಆಗ ತುಂಬ ಇದ್ದಾರೆ ಸರ್, ಕಷ್ಟಜೀವಿ ಸರ್. ರಾತ್ರಿ 2 ಗಂಟೆ 3 ಗಂಟೆ ನಡೆದು ಅವರು ಮಾಡಿದ್ದಾರೆ. ಕೈ ಕಾಲೆಲ್ಲ ತುಂಬ ದಪ್ಪಾಗಿತ್ತು ಆ ಟೈಮಲ್ಲಿ. ಅವ್ರಿಗೆಲ್ಲ ತುಂಬ ಕಷ್ಟ ಸರ್. ಈಗ ಅವಾಗ ಈ ಒಂದೇ ಕಾರ್ ಇತ್ತು ಸರ್. ಅವಾಗ CKR 45 ಕಾದ ಸಾಹೇಬರು ರಾಜ್ಯ ಪ್ರವಾಸ ಇದೊಂದೇ ಕಾರು. ಬೀಜಾರೆಲ್ಲ ಹೋಗ್ಬಿಟ್ರೆ ಈ ಕಾರ್ ಬಗ್ಗೆ ತುಂಬ ಖುಷಿ ಪಡ್ತಾರೆ. CKR 45 ಅಂದರೆ ಯಡಿಯೂರಪ್ಪ ಸಾಹೇಬ್ರ ಗಾಡಿ ಅಂತಲೇ. ನಾನು ಅವ್ರ ಜೊತೆಗೆ ತುಂಬ ಇರೋ ದೃಷ್ಟಿಯಿಂದನೂ ಅವ್ರನ್ನ ತುಂಬ ನಾವು ಗೌರವತ ಕಂಡಿದ್ದೀವಿ. ಬಟ್ ರಾಜ್ಯ ಪ್ರವಾಸ ಮಾಡಲಿಕ್ಕೆ ಸರ್ ಈ ಕಾರು ತುಂಬ ಶ್ರಮ ಪಟ್ಟಿದೆ ಸರ್. ಹಂಗಾಗಿ ಈ ಕಾರ್ ಬಗ್ಗೆ ನಮ್ಮ ದೊಡ್ಡ ಸಾಹೇಬರಿಗೆ ಮತ್ತು ನಮ್ಮ ರಾಘಣ್ಣವರಿಗೆ ವಿಜಯಣ್ಣ ತುಂಬ ಆಸೆ ಪಡ್ತಾರೆ. ಬಟ್ ಆ ನಂಬರ್ ಬಗ್ಗೆ ಭಾಳ ಅಭಿಮಾನ ಇದೆ ಸರ್. ಅವ್ರು ಯಾವುದೇ ಕಾರ್ ತೊಗೊಂಡ್ರು ಸರ್ 45 ಬೇಕು ಅಂತಾರೆ ಸರ್. ಈಗಿರೋ ಎಲ್ಲ ಗಾಡಿ ತೊಗೊಂಡ್ರು ಅವರು 45 ನಂಬರೇ ತೊಗೋತಾರೆ. ಅದೇನೋ 45 ಅವ್ರಿಗೆ ದೊಡ್ಡ ಸಾಹೇಬ್ರಿಗೆ ತುಂಬ ಇಷ್ಟ. ಹಾಗಾಗಿ ಆ ಕಾರ್ ಬಗ್ಗೆ ತುಂಬ ಪ್ರೀತಿ ಇದೆ. ಆದರೆ ಈ ಕಾರ್ ಬಗ್ಗೆ ಅವ್ರು ಶಿಕಾರಿಪುರಕ್ಕೆ ಬಂದಾಗ ಅವ್ರ ತೋಟಕ್ಕೆ ಅಥವಾ ಪ್ರಮುಖವಾದಂಥ ಚುನಾವಣೆ ಪ್ರಚಾರಕ್ಕೆ ಈ ಕಾರಲ್ಲೇ ಹೋಗ್ತಾರೆ ಅವರು. ಈ ಕಾರು ಅವ್ರಿಗೆ ಲಕ್ಕಿ ಕಾರ್ ಅಂತ. ಲಕ್ಕಿ ಕಾರು. ಒಂದು ಏನಪ್ಪ ಅಂದರೆ, ಯಾರೇ ನಮ್ಮ ಸಾಹೇಬರು ವಿಜಯಣ್ಣ ಮತ್ತು ರಾಘಣ್ಣ ನಾಮಿನೇಷನ್ ಫೈಲ್ ಮಾಡ್ತಾರಲ್ಲ ಶಿಕಾರಿಪುರದಲ್ಲಿ, ಅವಾಗ ಈ ಕಾರಲ್ಲೇ ಹೋಗ್ತಾರೆ ಅವರು. ನಮ್ಮ ಆಂಜನೇಯ ಸ್ವಾಮಿ ಟೆಂಪಲಿಂದ ತಾಲೂಕು ಪಂಚಾಯತಿಗೆ ಈ ಕಾರಲ್ಲೇ ಹೋಗ್ತಾರೆ ಸರ್. ಅದೊಂದು ಶುಭಗಳಿಗೆ ಟೈಮಲ್ಲಿ ಹೋಗ್ತಿರ್ತಾರೆ. ಆಮೇಲೆ ತೋಟಕ್ಕೆಲ್ಲ ಅದು ಹುಡುಗ ಹೋಗ್ಬರ್ತಾರೆ. ಬಟ್ ಈ ಕಾರ್ ಕರ್ಸ್ಕೊತಾರೆ ಸರ್ ಅವರು. ನನ್ನ ಕಾರ್ ತೊಗೊಂಬರಪ್ಪ 45 ಕಾರು ನಾನು ಹೋಗಬೇಕು ಅಂತ ಆಸೆ ಪಡ್ತಾರೆ ಸರ್. ನನ್ನ ಕಾರ್ ಅಂತ ತುಂಬ ಇಷ್ಟಪಡ್ತಾರೆ ಸರ್. ಅಷ್ಟು ಸರ್. ಪ್ರಮುಖವಾಗಿ ಈ ಕಾರಿನ ವಿಶೇಷತೆ ಸರ್, ಗಾಡಿ ಬಗ್ಗೆ ಸರ್ ಅದು ಎಲ್ಲೂ ಪ್ರಾಬ್ಲಮ್, ಕೆಲವೊಂದು ಟೈಮ್ ಪಂಚರ್ ಸಾಮಾನ್ಯವಾಗಿ. ಆವಾಗ ಈಗೆಲ್ಲ ಸರ್ ಹೈವೇ ರೋಡೆಲ್ಲ ಇದೆ ಸರ್. ಆವಾಗ ರೋಡ್ ಇರಲಿಲ್ಲ ಸರ್, ಸಿಂಗಲ್ ರೋಡ್ ಇತ್ತು. ಒಂದು ದಿವಸಕ್ಕೆ ನಾವು 15-20 ತಾಲೂಕುಗಳಲ್ಲಿ ಪ್ರವಾಸ ಮಾಡ್ತಿದ್ವಿ. ಆಮೇಲೆ ಸುಮಾರು ಕಡೆ ಟ್ರಿಪ್ ಹಾಕೊಂಡು ಹೋದಾಗ ಗಾಡಿ ಪಂಚರ್ ಆಗಿರ್ತೈತೆ. ಈ ಸಮಸ್ಯೆ ಇದೆ ಸರ್. ನನ್ನ ಸ್ನೇಹಿತ ಸರ್ ಮಂಜಣ್ಣ ಅಂತೇಳಿ, ಅವರು ನನ್ನ ಮುಂಚೆ ಚಾಲಕರಾಗಿದ್ದರು. ಅವರು ಮತ್ತು ಸಾಹೇಬ್ರು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರು ಹೋಗ್ಬೇಕಾರೆ ಅರಸೀಕೆರೆತಕ್ಕೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿಬಿಟ್ಟು ಗಾಡಿ 3 ಪಲ್ಟೆ ಆಗಿತ್ತು. ಬಟ್ ಸಾಹೇಬರು ಏನೋ ಸೇಫ್ ಆಯ್ತು ಸರ್. ಮತ್ತು ಅವರು ಡ್ರೈವರು ನಮ್ಮ ಮಂಜಣ್ಣ ನಮ್ಮ ಸ್ನೇಹಿತರು, ಅವರು ಸೇಫ್ ಆಯ್ತಾರೆ ಸರ್. ಇದೇ ಗಾಡಿನೇ ಬೆಂಗಳೂರು ಹೋಗುವಾಗ ಸಾಹೇಬ್ರು ಪೇಪರ್ ಓದ್ತಾಯಿದ್ರು, ಡ್ರೈವಿಂಗ್ ಮಾಡ್ತಾಯಿದ್ರು. ಸ್ವಲ್ಪ ಸ್ಪೀಡ್ ಇತ್ತು ಗಾಡಿ ಹೋಗ್ಬೇಕಾರೆ. ಅಚಾನಕ್ ಗಾಡಿ ಎಂಡ್ ಅಂತ ಬರ್ತದೆ ಒಂದು ಗಾಡಿಗೆ, ಅದು ಕಟ್ಟಾಗಿ 3 ಪಲ್ಟೆ ಗದ್ದೆ ಬಿದ್ದಿತ್ತು. ಬಟ್ ಸಾಹೇಬರು ನಮ್ಮ ಮಂಜಣ್ಣವರಿಗೆ ನೀ ಹೇಗಿದೆಯಪ್ಪ ಅಂತ ಅವ್ರು ಕೇಳ್ತಾರೆ. ಲಕ್ಕಿ ಸರ್ ಅವತ್ತು. ಹಂಗಾಗಿ ಸರ್ ತುಂಬ ಖುಷಿ ಆಯಿತು ಆ ವಿಷಯ ಬಗ್ಗೆ ಸರ್. ಸಾಹೇಬ್ರ ಬಗ್ಗೆ ತುಂಬ ಗೌರವ ಇದೆ. ಅಲ್ಲಿಂದ ಮತ್ತು ಸಾಹೇಬರು ಮತ್ತು ಅವರು ಬೆಂಗಳೂರಿಗೆ ಬೇರೆ ಕಾರಲ್ಲಿ ಅವರು ಪ್ರವಾಸ ಮಾಡಿದ್ರು ಸರ್. ಅಂದರೆ ಸುದೀರ್ಘ ಈಗ ತಮ್ಮದು 26 ವರ್ಷ ಜರ್ನಿ BS5 ಅವ್ರ ಜೊತೆ ಒಡನಾಟ ಹೇಗೆ ಸರ್? ಇಲ್ಲ ಸರ್, ಅವರು ಎಲ್ಲ ವಿಷಯಗಳು ಸರ್, ಊಟ ಉಪಚಾರ ಆಗಿದೆ, ಪ್ರತಿಯೊಂದು ದೇವ್ರ ಪೂಜೆ ಮತ್ತೊಂದಾದ್ರೂ ಸರ್ ತುಂಬ ಪದ್ಧತಿ ಮಾಡ್ತಾರೆ. ಯಾರಿಗೂ ನಮ್ಮ ಡ್ರೈವರ್ಗಳಿಗೆ ಕೆಟ್ಟದಾಗೆ ಮಾತಾಡೋದು ಬೈಯೋದು ಆ ವಿಷಯಗಳಿಲ್ಲ ಸರ್. ಕೆಲವೊಂದು ಟೈಮು ಪ್ರವಾಸ ಮಾಡುವಾಗ ಅವ್ರಿಗೆ ಕೆಲಸ ಒತ್ತಡ ಇರೋದ್ರಿಂದ ಸಿಟ್ಟು ಮಾಡ್ತಾರೆ. ಈ ತಂದೆ ಮಗನ ಸಂಬಂಧದಲ್ಲಿ ಸಿಟ್ಟು ಬಂದಾಗ ನಾವು ಹಾಗೆ ಆಗಲೇಬೇಕಾರೆ ಸರ್. ಆ ದೃಷ್ಟಿಯಿಂದ ಯಾವ ಕಾರಣಕ್ಕೂ ತೊಂದರೆ ಇಲ್ಲ ಸರ್ ಆ ದೃಷ್ಟಿಯಿಂದ. ಬಟ್ ಕೆಲವೊಂದು ಟೈಮು ಯಾವುದೇ ವಿಚಾರದಲ್ಲಿ ನಾವು ರಾತ್ರಿ 2 ಗಂಟೆ 3 ಗಂಟೆ ಡ್ರೈವ್ ಮಾಡಬೇಕಾದ್ರೂ ಅವ್ರು ಎಚ್ಚರ ಇರ್ತಾರೆ ಸರ್. ಏನಪ್ಪ ನಿದ್ದೆ ಬರ್ತಾ ಇದೆಯಾ, ಟೀ ಕುಡಿತೀಯಾ, ಏನು ಮಾಡ್ತೀವಿ ಕೇಳ್ತಾರೆ ಸರ್ ಆ ದೃಷ್ಟಿಯಿಂದ. ಬಟ್ ನಮಗೆ ಸರ್ ಅವ್ರ ಬಗ್ಗೆ ತುಂಬ ಅಭಿಮಾನ ಸರ್. ಇವತ್ತು ನಾನು ಹೋಗಲ್ಲ ಸರ್.
ಸಾಹೇಬ್ರ ಜೊತೆಗೆ ಇಷ್ಟು ವರ್ಷ ಇದ್ದರು ಸರ್. ಇವತ್ತು ನಮಗೆ ಯಾವ ಕಾರಣಕ್ಕೂ ನೆಗೆಟಿವ್ ಆಗಿ ಯಾರು ಬೈದು ಮಾತಾಡಿಲ್ಲ. ಕೆಲವೊಂದು ಶಿಟ್ ಮಾಡ್ತಾರೆ ಬಿಟ್ಬಿಟ್ಟು ಸರ್. ನಮ್ಮನ್ನು ಯಾವ ಕಾರಣ ಮಗನ ಥರ ನೋಡ್ಕೊಂಡಿರೋ ಸರ್, ಅಷ್ಟೊಂದು ಹೇಳಬಲ್ಲ ಸರ್. ಶಿವಶಂಕರ್ ಅಂತೇಳಿ ಶಂಕರನ ಅಂತ ಕರಿತಾರೆ ಸರ್. ಶಿಕಾರಿಪುರ ಇರ್ತೀನಿ ನಾನು. ಸಾಹೇಬರು ಬೆಂಗಳೂರಿನ ಶಿಕಾರಿಪುರ ಬಂದಾಗ 1000 ಡ್ಯೂಟಿ ನಾ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್.